ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಭಾಗ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಸಂಖ್ಯೆಯ ಜನ ಬಂದು ಹೋಗುವಂತಹ ಜಾಗ. ಈ ಜಾಗವನ್ನು ಅರ್ಥಾತ್ ಮೆಜೆಸ್ಟಿಕ್ನ ಬಸ್ ನಿಲ್ದಾಣವನ್ನು ಹೈಟೆಕ್ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಹಾಗಾದರೆ ರಾಜ್ಯ ಸರ್ಕಾರದ ರೂಪುರೇಷೆ ಅಥವಾ ಬ್ಲೂ ಪ್ರಿಂಟ್ ಹೇಗಿದೆ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡನ್ನು ಹೈಟೆಕ್ ಮಾಡೋದಕ್ಕೆ? ಬನ್ನಿ ನೋಡ್ಕೊಂಡು ಬರೋಣ. ಹೈಟೆಕ್ ಆಗಲಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ. 40 ಎಕರೆ ಜಾಗದಲ್ಲಿ ಬಹುಮಾದರಿ ಟ್ರಾನ್ಸ್ಪೋರ್ಟ್ ಹಬ್. ಮೆಜೆಸ್ಟಿಕ್ ಪ್ರಾಜೆಕ್ಟ್ ಬಗ್ಗೆ ಮಾರ್ಗದರ್ಶನಕ್ಕೆ ಕೆಎಸ್ಆರ್ಟಿಸಿ ಟೆಂಡರ್. ಪಿಪಿಪಿ ಮಾದರಿಯಲ್ಲಿ ರಿನೋವೇಷನ್. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ. ಸುಮಾರು 30 ವರ್ಷಗಳ ಇತಿಹಾಸವಿರೋ ಈ ಬಸ್ ನಿಲ್ದಾಣವನ್ನ ನವೀಕರಣ ಮಾಡಲು ಸರ್ಕಾರ ಮುಂದಾಗಿದೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಜಾಗವನ್ನ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಯೋಜನೆಯ ಅಡಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಆಧಾರದ ಮೇಲೆ ಪುನರ್ ಅಭಿವೃದ್ಧಿಪಡಿಸಿ ವಾಣಿಜ್ಯ ಸಂಕೀರ್ಣದೊಂದಿಗೆ ಸಾರಿಗೆ ಹಬ್ ನಿರ್ಮಿಸುತ್ತೇವೆ ಅಂತ ಘೋಷಿಸಿದ್ದಾರೆ. ಈ ಹಿನ್ನೆಲೆ ಸಾರಿಗೆ ಇಲಾಖೆ ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನು ಇಂಟರ್ ಮಾಡೆಲ್ ಟ್ರಾನ್ಸ್ಪೋರ್ಟ್ ಹಬ್ ಆಗಿ ಪರಿವರ್ತನೆ ಮಾಡಲು ಸಜ್ಜಾಗುತ್ತಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಹಮ್ಮಿಕೊಳ್ಳಲು ಪ್ಲಾನ್ ಮಾಡಿದೆ. ಈ ಪ್ರಾಜೆಕ್ಟ್ ಬಗ್ಗೆ ತಂತ್ರಜ್ಞ ಸಲಹೆಗಾರರನ್ನ ನೇಮಿಸೋಕೆ ಕೆಎಸ್ಆರ್ಟಿಸಿ ಟೆಂಡರ್ ಕರೆದಿದೆ. ಈ ಯೋಜನೆಯ ಉದ್ದೇಶವೆಂದರೆ ನಗರ ಮತ್ತು ಅಂತರ ನಗರ ಸಾರಿಗೆ, ಮೆಟ್ರೋ ಮತ್ತು ರೈಲ್ವೆ ಸೇವೆಗಳ ನಡುವೆ ಉತ್ತಮ ಸಂಪರ್ಕ ಕಲ್ಪಿಸಿ ಪ್ರಯಾಣಿಕರಿಗೆ ಸುಗಮ ಸಂಚಾರ ಅನುಭವ ಒದಗಿಸುವುದು. ಸುಮಾರು 40 ಎಕರೆ ಭೂಭಾಗದಲ್ಲಿ ಈ ಹಬ್ ನಿರ್ಮಾಣವಾಗಲಿದೆ. ಇದು ಈಗಿರುವ ಕೆಎಸ್ಆರ್ಟಿಸಿ ಟರ್ಮಿನಲ್ಗಳು 1, 2, 3 ಅನ್ನು ಒಳಗೊಂಡಿರುತ್ತದೆ. ಶಾಪಿಂಗ್ ಕಾಂಪ್ಲೆಕ್ಸ್, ಆಹಾರ ಮಳಿಗೆಗಳು, ಕಚೇರಿ ಪ್ರದೇಶಗಳು ಸೇರಿ ವಾಣಿಜ್ಯ ವ್ಯವಸ್ಥೆಗೂ ಅವಕಾಶ ಇರುತ್ತೆ. ಈಗ ಕೆಎಸ್ಆರ್ಟಿಸಿ ಟೆಂಡರ್ನಲ್ಲಿ ಆಯ್ಕೆಯಾದ ಸಲಹೆಗಾರರು ಸ್ಥಳ ಪರಿಶೀಲನೆ, ಸಂಚಾರದ ಚಟುವಟಿಕೆ ವಿಶ್ಲೇಷಣೆ, ಮಾರುಕಟ್ಟೆ ಅಗತ್ಯತೆಯ ಮುನ್ಸೂಚನೆ, ಪರಿಸರ ಹಾಗೂ ಸಾಮಾಜಿಕ ಪರಿಣಾಮಗಳ ಅಧ್ಯಯನದೊಂದಿಗೆ ಕಾರ್ಯಸಾಧ್ಯತಾ ವರದಿಯನ್ನು ಸಿದ್ಧಪಡಿಸಬೇಕು. ಈ ಬಗ್ಗೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ದೇವರಾಜ್ ಅರಸ್ ಹಾಗೂ ಗುಂಡೂರಾವ್ ನೇತೃತ್ವದಲ್ಲಿ ಈ ಬಸ್ ನಿಲ್ದಾಣ ಆಗಿದ್ದು 2016ರಲ್ಲಿಯೇ ನವೀಕರಣಕ್ಕೆ ಪ್ಲಾನ್ ಮಾಡಲಾಗಿತ್ತು. ಇದೀಗ ನವೀಕರಣ ಆಗ್ತಾ ಇದೆ. ಸದ್ಯ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿಯಿಂದ ಪ್ರತಿದಿನ ಅಂದಾಜು 10,000 ಬಸ್ಗಳು ಸಂಚರಿಸುತ್ತಿದ್ದು ಜಾಗದ ಕೊರತೆ ಇದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ದೇವರಾಜ ಅರಸ್ ಅವರಿದ್ದಾಗ ಫೌಂಡೇಶನ್ ಹಾಕಿದರು, ಗುಂಡೂರಾಯರಿದ್ದಾಗ ಉದ್ಘಾಟನೆ ಆಗಿತ್ತು. ಅಂದರೆ 1980-81ರಲ್ಲಿ, ಅಂದರೆ ಈಗ 45 ವರ್ಷ ಆಯಿತು. ಆಗ ಬಸ್ಸುಗಳು ಸಂಖ್ಯೆನೂ ಕಡಿಮೆ ಇತ್ತು, ನಂಬರ್ ಆಫ್ ಟ್ರಿಪ್ಸು ಕೂಡ ಕಡಿಮೆ ಇರ್ತಿತ್ತು. ಇವತ್ತು BMTC ಒಂದೇ 10,000 ಟ್ರಿಪ್ಸು ಅಲ್ಲಿಂದ ಹೊರಡುತ್ತೆ, ಮತ್ತು KSRTC 3,000, ಒಟ್ಟು 13,000 ವಾಹನಗಳು ಅಲ್ಲಿಂದ ಹೋಗುತ್ತೆ ಬರುತ್ತೆ. ಅದನ್ನು ರೀಮಾಡೆಲ್ ಮಾಡಬೇಕು ಅಂತೇಳಿ 2016ರಲ್ಲಿ ನಾನು ಹಿಂದೆ ಪ್ಲಾನ್ ಮಾಡಿದ್ವಿ. ಒಟ್ನಲ್ಲಿ ಸರ್ಕಾರ ಈಗಲಾದರೂ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ ನೀಡುತ್ತಿರೋದು ಸಂತಸದ ವಿಷಯ. ಜೊತೆಗೆ ಈ ಬಸ್ ಸ್ಟ್ಯಾಂಡ್ ಸಾರಿಗೆ ಹಬ್ ಆದ್ರೆ ಲಕ್ಷಾಂತರ ಪ್ರಯಾಣಿಕರಿಗೆ ಸಹಾಯಕವಾಗಲಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.